ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಜವಳಿ ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲೇ ಎರಡನೇ ಶಾಸನ ಆಡಳಿತಕ್ಕಿಂತ ಮುಂಚಿತವಾಗಿ ನನ್ನ ಕಾಲೇಜ್ ದೇಶದಲ್ಲಿ ನೋಡಿರ್ತಕ್ಕಂಥದ್ದು ಕೂಡ ಅವರ ಸಮಸ್ಯೆಗಳು ಅವರು ಎಷ್ಟೆಲ್ಲ ಅನುಭವಿಸಿದಂತೆ ಯಾವ ಭಾರತ ಶ್ರೀಮಂತ ಆಗಕ್ಕೆ ಅವಕಾಶವೇ ಆಗಿಲ್ಲ. ಕಷ್ಟ ಮಾಡಬೇಕು, 2 ದಿವಸ 3 ದಿವಸ ಸೀರೆ ಬೇಕಬೇಕು. ಆ ಸೀರೆ ಕೊಟ್ಟಿರ್ತಕ್ಕಂಥವ್ರು ಯಾರ ಆಸಾಮಿ ರೇಷ್ಮೆ ಮೌಲ್ಯ ಸರಪಳಿಯ ಘಟಕಗಳನ್ನು ಬಲಪಡಿಸುವುದು ನಿರಂತರವಾಗಿ ಕೆಲಸ ಮಾಡುತ್ತದೆ. ಆಧುನಿಕ ನೂಲುಚುವಿಕೆ ಯಂತ್ರಗಳು, ಮಲ್ಟಿ ಆಟೋಮ್ಯಾಟಿಕ್ ಡ್ರಿಲ್ಲಿಂಗ್ ಯೂನಿಟ್ಸ್, ಸಿಲ್ಕ್ ಟ್ವಿಸ್ಟಿಂಗ್ ಯೂನಿಟ್ಸ್ ಅಂಡ್ ಸಿಲ್ಕ್ ಟೆಸ್ಟಿಂಗ್ ಲ್ಯಾಬ್ ತರಹದ ಉದ್ದಿಮೆಗಳನ್ನು ಪ್ರೋತ್ಸಾಹಿಸುತ್ತಿದೆ. $15,000 ಖರ್ಚು ಮಾಡಿ ಯಾವ 2 ಎಕರೆ 3 ಎಕರೆ 6 ಎಕರೆ ನಷ್ಟ ಆಗಿದೆ. ಭಾಳ ಜನ ಇನ್ಶೂರೆನ್ಸು ಮಾಡ್ಕೊಂಡಿದ್ದಾರೆ. ಆ ಇನ್ಶೂರೆನ್ಸ್ ಮಾಡೋರ್ಗು ನನ್ನ ಅನಿಸಿಕೆ ಅವ್ರಿಗೆ ಸಿಗ್ತದೆ. ವಿದೌಟ್ ಇನ್ಶೂರೆನ್ಸ್ ಹೋಗ್ತಾರೆ ಭಾಳ ಜನ ರೈತರು. ಇನ್ಶೂರೆನ್ಸ್ ಮಾಡೋದು ಗೊತ್ತಿಲ್ಲ ರೈತರಿಗೆ. ಅವ್ರದ್ದು ಒಂದು ಅಧಿಕಾರಿಗಳಿಗೆ ಯಾರು ಇನ್ಶೂರೆನ್ಸ್ ಮಾಡಿದ್ದಾರೆ ಅವ್ರದ್ದು ಒಂದು ಪಟ್ಟಿ ಕೊಡಿ, ಯಾರು ಇನ್ಶೂರೆನ್ಸ್ ಮಾಡಿಲ್ಲ ಅಂದರೂ ಅವ್ರದ್ದು ಒಂದು ಪಟ್ಟಿ. ಏನಕ್ಕಂದರೆ ಪಾಪ ಗೊತ್ತಿಲ್ಲ ಅವ್ರಿಗೆ ಇನ್ಶೂರೆನ್ಸ್ ಮಾಡೋದು ಅವ್ರು ನಷ್ಟ ಆಗಿದೆ. ಹಾಗಾಗಿ ಅವ್ರದ್ದು ಒಂದು ಪಟ್ಟಿ ಕೊಡ್ತೀವಿ. ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವ್ರು ಏನು ಪರಿಹಾರ ಕೊಡಬೇಕು ಸರ್ಕಾರ ತೀರ್ಮಾನ ಮಾಡ್ತಾರೆ. ಫೈನಲ್ ತೀರ್ಮಾನ ಮಾಡ್ತಾರೆ. ಯಾವ ತಾಲೂಕಾ ಬರ ಘೋಷಣೆ ಮಾಡಬೇಕಂತ ತೀರ್ಮಾನ ಎಲ್ಲ ಸರ್ವೆ ಮಾಡಿ ಘೋಷಣೆ ಮಾಡ್ತಾರೆ. ಹಾಗಾಗಿ ಇವತ್ತು ವಿಸಿಟ್ ಕೊಟ್ಟು ಮನೆ ಮುಖ್ಯಮಂತ್ರಿ ನಾನು ಬಾಯ್ತಾರೆ. ಚೇಂಬರ್ಗೆ ಹೋಗಿ ಬಲವಂತವಾಗಿ ಸುಮಾರು 1 ಗಂಟೆಗಳ ಕಾಲ ಅಲ್ಲಿ ಬಲವಂತ ಮಾಡಿ ರಾಜೀನಾಮೆ ಪಡೆದಿರೋ ಕರ್ನಾಟಕದ ವಿಧಾನ ಪರಿಷತ್ಗೆ ಒಂದು ರೀತಿ ಕಳಂಕ ಇದೆ. ಯಾವ ಸಭಾಪತಿಗೂ ಈ ಥರದ ಒಂದು ಅವಮಾನ ಆಗಿರಲಿಲ್ಲ. ಮೊದಲು ಕಾಂಗ್ರೆಸ್ ಲೆಟರ್ಡಲ್ಲೇ ಘೋಷಣೆ ಮಾಡಿರೋದು ದೊಡ್ಡ ಅಪರಾಧ. ಅದು ಸಂವಿಧಾನಕ್ಕೆ ವಿರೋಧವಾಗಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಅದು ಸಭಾಪತಿಯವರ ರಾಜೀನಾಮೆ ಪಡೆದಿದ್ದು ಶೋಭೆ ಅಲ್ಲ. ಬೆಳಗ್ಗೆನೂ ಕೂಡ ನಾನು ಅವ್ರ ಜೊತೆ ಮಾತಾಡಿದೆ. 4 ಗಂಟೆಗೆ ನಮ್ಮ ಮುಖಂಡರ ಸಭೆ ಇದೆ, ಅದಾದ್ಮೇಲೆ ನಾನು ತಿಳಿಸ್ತೀನಿ ಅಂತ ಹೇಳಿದೆ. ಆಯಿತು ತಿಳಿಸಿ, ಅದಾದ್ಮೇಲೆ ನಾನು ಯೋಚನೆ ಮಾಡ್ತೀನಿ ಅಂತ ಈಗಾಗಲೇ ಅವ್ರು ಅನೌನ್ಸ್ ಮಾಡಿದ್ದಾರೆ. 14ನೇ ತಾರೀಕು ನಾನು ಸದನಕ್ಕೆ ಬಂದು ಸದನದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ವ್ಯಕ್ತ ಮಾಡಿದ್ದಾರೆ. ಏಕಾಏಕಿ ನುಗ್ಗಿ ಮಾಡಿರೋ ACCಯ ಸಂದರ್ಭದಲ್ಲಿ ACC ಅಧ್ಯಕ್ಷ ಸ್ಥಾನ ಆಗಿ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೊಟ್ಟಂಥ ಮಾರ್ಗದರ್ಶನಗಳು ಇವೆಲ್ಲ ಕೂಡ ದಾಖಲೆಗಳಲ್ಲಿ ಹೇಳಿದೆ. ಬೆಳಗಾಂ ಅಧಿವೇಶನ ಸಂದರ್ಭದಲ್ಲೂ ಕೂಡ ಅವರ ಪಾತ್ರ ಭಾಳ ದೊಡ್ಡದಾಗಿತ್ತು. ಗಾಂಧೀಜಿಯವರು ನಡೆದಂಥ ಅಧಿವೇಶನದಲ್ಲಿ ಒಬ್ಬ ಕಾರ್ಯಕರ್ತರಾಗಿ ದೇಶದ ದೊಡ್ಡ ನಾಯಕರಾಗಿ, ಪಕ್ಷದ ಅಧ್ಯಕ್ಷರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಅಪಾರ ಅನುಭವವನ್ನು ತಂದು ವಿಶೇಷವಾಗಿ ನೀರಾವರಿಗೆ ಏನು ಭದ್ರಾ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕ ಯೋಜನೆಗಳ ತರಲಿಕ್ಕೆ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥ ಪ್ರಬುದ್ಧ ನಾಯಕರು. ಅವರೆಲ್ಲ ಕುಟುಂಬದವರು ಕೂಡ ಭಗವಂತ ಒಳ್ಳೇದು ಮಾಡಲಿ. ಅವರ ಮಗಳು ನಾನು ಓದಂಥ ಕಾಲೇಜಲ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದು ಕೂಡ
ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ರು, ಟೀಚರ್ ಆಗಿ ಇಲ್ಲ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ರು HKS ಕಾಲೇಜಲ್ಲಿ. ಅವರು ಕೂಡ ಬಹಳ ಸರಳತೆಯಿಂದ ಜೀವನವನ್ನು ನಡೆಸಿದ್ರು. ನಾನು ಯಾವತ್ತೂ ಕೂಡ ನಾವು ಚೀಫ್ ಮಿನಿಸ್ಟರ್ ಮಗಳು ಅಂತ ಹೇಳ್ಕೊಳ್ತಿರ್ಲಿಲ್ಲ. ಸೊ ಆ ರೀತಿ ಅವರ ಮಗಳು ಕೂಡ ನಮ್ಮ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಲಿ ನಾನು PUC ಓದುವಾಗ ಅವರ ಚಿಂತನೆ ಎಲ್ಲ ಕೂಡ ಗಮನಿಸಿದ್ದೇನೆ. ಸೊ ಭಗವಂತ ಅವರಿಗೆ ಎಲ್ಲ ಅನುಯಾಯಿಗಳಿಗೆ ನಮ್ಮಂಥವ್ರಿಗೆಲ್ಲ ಅವರ ಮಾರ್ಗದರ್ಶನ ಯಾವಾಗಲೂ ಕೂಡ ಸದಾ ಇರಲಿ ಅಂತ ಹೇಳಿ ಭಾವಿಸಿ 4 ಮಾತನ್ನು ಹೇಳ್ತೇನೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.